ಬಂದೆ ಗೈಸ್, ಬರ್ಡೇ ಗರ್ಲ್ ಗೈಸ್. ಗೈಸ್ ಈ ಮೆಹಂದಿನ ನಾನು ಬಿಡಿಸಿದ್ದೀನಿ. Guys, welcome back to another new YouTube vlog. I like it. ಸೊ ನಾನಿರೋ ರೂಮಿಂದ ಬಸ್ ಸ್ಟಾಪ್ವರೆಗೂ ನಡ್ಕೊಂಡು ಹೋಗ್ತಿದ್ದೀನಿ. ಅಲ್ಲೋಗಿ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು. ಬಸ್ಸಿಗೆ ವೆಯ್ಟ್ ಮಾಡಿ ಬಸ್ಸಿಗೆ ಹೋಗ್ಬೇಕು. ಸೊ ಎಲ್ರಿಗೂ ಒಂದು ಡೌಟ್ ಇರುತ್ತೆ, ಎಲ್ಲಿಗೆ ಹೋಗ್ತಿರಬಹುದು ನಾನು ಅಂತ. ಸೊ ನಿಮಗೆ ಗೊತ್ತಾಗಬೇಕಂದ್ರೆ ವಿಡಿಯೋನ ಎಂಡ್ವರೆಗೂ ನೋಡಿ. ಸದ್ಯಕ್ಕೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಬಸ್ ಸಿಕ್ತು, ಬಸ್ ಹತ್ಕೊಂಡು ದುರ್ಗ ಹೋಗ್ತಿದ್ದೀನಿ. ನೆಕ್ಸ್ಟ್ ಹಾಗೆ ವಿಡಿಯೋ ನೋಡ್ತಾ ಹೋಗಿ ನಿಮಗೂ ಗೊತ್ತಾಗ್ತದೆ. ಸೊ ಬಸ್ ಫುಲ್ಲು ಖಾಲಿ, ಆರಾಮ್ಸೆ ಕೂತಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 5:20 ಆಗಿದೆ ಅನಿಸುತ್ತೆ. ನಾನು ದುರ್ಗ ರೀಚ್ ಆಗೋ ಅಷ್ಟೊತ್ತಿಗೆ 6:30 ಆಗಿರುತ್ತೆ ಅನಿಸುತ್ತೆ. ಸೊ ದುರ್ಗದಲ್ಲಿ ಸಿಗೋಣ ಗೈಸ್, ಬಾಯ್. ನಾನು ಜಸ್ಟ್ ರೀಚ್ ಆಗಿದ್ದೀನಿ. 6:30ಗೆ ರೀಚ್ ಆಗ್ತೀನಿ ಅಂದ್ಕೊಂಡಿದ್ದೆ, ಜಾಸ್ತಿನೇ ಟೈಮ್ ಆಗಿದೆ. ಸೊ ಇಲ್ಲಿಂದ ನಾನು ನೆಕ್ಸ್ಟ್ ಎಲ್ಲಿ ಹೋಗ್ಬೇಕಂದ್ರೆ ಕಾವಲಟ್ಟಿಗೆ ಹೋಗಬೇಕು. ಟೀ ತಗೊಂಡಿದ್ದೀನಿ ಗೈಸ್, ಟೀ ಕುಡಿದು ಹೋಗಬೇಕು. ಸೊ ದುರ್ಗದ ಬಸ್ ಸ್ಟ್ಯಾಂಡು ಫುಲ್ ಮಳೆ ಬರ್ತಿದೆ ಗೈಸ್. ದುರ್ಗದಲ್ಲಿ ಫುಲ್ ಮಳೆ ಗೈಸ್. ಬಸ್ ಸ್ಟಾಪಿಗೆ ಹೋಗೋಣ ಅಂದರೂ ಬಿಡ್ತಿಲ್ಲ, ಮಳೆ ಆ ರೇಂಜಿಗೆ ಬರ್ತೈತೆ. A few moments later. ಬಂದೆ ಗೈಸ್. ದೇಖ್ ನೀ ಯಾವ್ದು ದೀಸ್ರಿಸ್ಕೊಂತಿ ಕೌಸು. ಸೊ ಫೈನಲಿ ರೀಚ್ ಆದ್ವಿ ಗೈಸ್, ಮನೆಗೆ ಬಂದೆ. ಸೊ ಇವಾಗಿನ ಜಸ್ಟ್ ರೀಚ್ ಆಗಿದ್ದೀನಿ ಗೈಸ್. ಸೊ ನನ್ನ ಫ್ರೆಂಡ್ ಅವ್ರ ಅಕ್ಕನ ಮದುವೆ ಇದೆ, ಅದಕ್ಕೆ ಬಂದಿದ್ದೀನಿ. ಇವತ್ತು ಮೆಹಂದಿ ಶಾಸ್ತ್ರ ಇದೆ, ನೆಕ್ಸ್ಟ್ ಅದಕ್ಕೆ ಹೋಗಬೇಕು ಊಟ ಮಾಡಾದ್ಮೇಲೆ. ಜಸ್ಟ್ ಇವಾಗಿನ ಸೊ ಮೆಹಂದಿ ಶಾಸ್ತ್ರ ನಡೀತಿದೆ, ಎಲ್ಲ ದೊಡ್ಡವರೆಲ್ಲ ಕೂತಿದ್ದಾರೆ. ನಾನು ಇವ್ರಿಗೆ ಮೆಹಂದಿ ಬಿಡಿಸೋಣ ಅಂತ ಕೂತಿದ್ದೀನಿ, ಬರಸ್ ಬಿಡಿಸ್ಬೇಕು. ಹುಡುಗಿಗೆ ಮೆಹಂದಿ ಬಿಡಿಸ್ತಿದ್ದಾರೆ. ಸೊ ಮದುವೆ ಹೆಣ್ಣು ಎಷ್ಟು ಜನ ಬಂದಿದ್ದಾರೆ. 6.5 hours later. ವೆಲ್ಕಮ್ ಬ್ಯಾಕ್. ಸೊ ನಾನು ಇವಾಗ ಜಾನ್ಕೊಂಡ ಬೇಕ್ರಿಲಿದ್ದೀನಿ. ಯಾಕಂದರೆ ಕೌಸು ಬರ್ಡೇ ಇತ್ತು, ನಾನು ಸೆಲೆಬ್ರೇಟ್ ಮಾಡಿರಲಿಲ್ಲ ಗೈಸ್. ಅದಕ್ಕೆ ಬಿಲೇಟೆಡ್ ಆದರೂ ಸೆಲೆಬ್ರೇಟ್ ಮಾಡೋಣ ಅಂತ ಕೇಕ್ ತಗೊಳ್ಳೋಣ ಅಂತ ಬಂದಿದ್ದೀನಿ. ಸೊ ತಗೊಂಡು ಹೋಗ್ತೀನಿ ಗಾಯ್ಸ್, ಕೇಕ್ ತಗೊಂಡು ಹೋಗ್ತಿದ್ದೀನಿ. ಅಲ್ಲಿ ನನ್ನ ಫ್ರೆಂಡ್ಸ್ ವೆಯ್ಟ್ ಮಾಡ್ತಿದ್ದಾರೆ. ಸೊ ಹೋಗಬೇಕು, ಸರ್ಪ್ರೈಸ್ ಕೊಡಬೇಕು ಅವಳಿಗೆ ಗೊತ್ತೇ ಇಲ್ಲ, ಎಕ್ಸ್ಪೆಕ್ಟು ಮಾಡಿರಲ್ಲ ಅನ್ಸುತ್ತೆ ಅವಳು. ಹೋಗಿ ಸರ್ಪ್ರೈಸ್ ಕೊಡ್ಬೇಕು. ಕೌಸು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಗೈಸ್. ಮಾ ಯೂಟ್ಯೂಬ್ ಎಮ್ ಖಾಲುಜು ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ನಮ್ಮ ತಮ್ಮ ಕೇಳಿ ಅವ್ನು ನನ್ನ ತಮ್ಮ ಅಲ್ಲ, ಬರ್ಡೇ ಗರ್ಲ್ ಗೈಸ್. 6:30 ಆಗಿದೆ. ಸೊ ಇವತ್ತು ಚೌಟ್ರಿಗೆ ಹೋಗ್ತೀವಿ ನಾವು. ಸ್ವಲ್ಪ ಶಾಸ್ತ್ರಗಳೆಲ್ಲ ನಡೀತಿದೆ, ತೋರಿಸ್ತೀನಿ. ಹಿಂದ್ಗಡೆ ಎಲ್ಲ ತುಂಬ ಮೆಸ್ಸಿಯಾಗಿ ಕಾಣಿಸ್ತಿದೆ. ಸೊ ಅದನ್ನು ಅಬ್ಸರ್ವ್ ಮಾಡಬೇಡಿ, ಮೆಸ್ಸಿ ಅಬ್ಸರ್ವ್ ಮಾಡಿ. ಸೊ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸ್ತೀನಿ. ಇದು ನನ್ನ ಒಂದು ಔಟ್ಫಿಟ್ ಗೈಸ್. ಸೊ ಯಾವ ಥರ ಕಾಣಿಸ್ತಿದ್ದೀನಿ ಕಮೆಂಟ್ ಮಾಡಿ ಹೇಳಿ. ಎಲ್ಲ ಪೂಜೆಗೆ ತಯಾರು ಮಾಡ್ತಿದ್ರೆ ನಾನು ಮಾತ್ರ ಮಿರರ್ ಮುಂದೆ ನಿಂತಿದ್ದೀನಿ ಗೈಸ್.
ಬನ್ನಿ ತೋರಿಸ್ತೀನಿ. ಇದು ಮದುವೆ ಹುಡುಗಿ. ದೇವಸ್ಥಾನದ ಹತ್ರ ಕರ್ಕೊಂಡ್ ಬಂದಿದ್ದೀವಿ ಗೈಸ್. ಸೊ ನೆಕ್ಸ್ಟ್ ಇಲ್ಲಿಂದ ನಾವು ಚೌಟ್ರಿಗೆ ಹೋಗಬೇಕು. ಬಸ್ ರೆಡಿ ಆಗಿದೆ, ಸೊ ಬಸ್ಸಲ್ಲಿ ಹೋಗಬೇಕು. ಸೊ ನೆಕ್ಸ್ಟ್ ನಾನು ಅಲ್ಲಿ ಸಿಗ್ತೀನಿ. ಓಕೆ ಬಾಯ್. ನಾವು ಹೋಗ್ತಿರೋ ಬಸ್ಸು ಗೈಸ್, ಬಸ್ಸಲ್ಲಿ ಹೋಗ್ತಿದ್ದೀವಿ, ಚೌಟ್ರಿಗೆ ಹೋಗ್ತಿದ್ದೀವಿ. ಇವಾಗಿನ ನಾವು ಚೌಟ್ರಿ ಹತ್ರ ರೀಚ್ ಆಗಿದ್ದೀವಿ. ಬಸ್ಸಲ್ಲಿ ಡ್ಯಾನ್ಸ್ ಮಾಡಿ ಸುಸ್ತಾಗಿ ಜಸ್ಟ್ ಇವಾಗ ಬಂದೀನಿ. ಬೇಕಾದರೆ ನೀವು ನನ್ನ ಮುಖನ ಅಬ್ಸರ್ವ್ ಮಾಡ್ಬೋದು, ಲೈಟಲ್ಲಿ ಫುಲ್ಲು ಸ್ವೆಟ್ ಆಗಿದ್ದೀನಿ. ಸೊ ನನ್ನ ಹಿಂದೆ ಇರೋದೇ ಚೌಟ್ರಿ. ಸೊ ಚೌಟ್ರಿ ಹತ್ರ ಹೋಗಬೇಕು. ಸೊ ನೆಕ್ಸ್ಟ್ ನಾನು ಅಲ್ಲಿ ಸಿಗ್ತೀನಿ. ಓಕೆ ಬಾಯ್. ಚೌಟ್ರಿ ನೋಡಿ ಗಾಯ್ಸ್, ಈ ಥರ ಕಾಣಿಸ್ತಿದೆ. ಇನ್ನು ನಾವು ಒಳಗಡೆ ಹೋಗಿಲ್ಲ, ಹೋಗಬೇಕು. ಮದುವೆ ಇದ್ದಿದ್ದು ಚನ್ನಗಿರಿ ಚೌಟ್ರಿಲಿ. ಸೊ ಚೌಟ್ರಿ ಒಳಗಡೆ ಈ ಥರ ಕಾಣಿಸ್ತಿದೆ ನೋಡಿ. ಹಾಗೆ ನಿಮ್ಗೆ ಇದೊಂದು ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.